ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್ ಸಾಬೀತಾಗಿದೆ. ವಸತಿ ಇಲಾಖೆ ಬಳಿಕ ಇದೀಗ ಮತ್ತೊಂದು ಅವ್ಯವಹಾರ ಬಯಲಿಗೆ ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿದಂತಹ ಜಮೀರ್ ಇಲಾಖೆಯ ಭ್ರಷ್ಟಾಚಾರ ಈಗ ಜಮೀರ್ ಇಲಾಖೆಯಲ್ಲಿ ಕೋಟಿ ಅವ್ಯವಹಾರ ನಡೆದಿರೋದು ಸಾಬೀತಾಗಿದೆ. ನಿಜವಾಯಿತು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವರದಿ. ಗ್ಯಾರಂಟಿ ನ್ಯೂಸ್ ವರದಿಯನ್ನ ಆಧರಿಸಿ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ. ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ನಿಜವಾಯಿತು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವರದಿ. ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಇದೀಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನ ಹೊರಡಿಸಿದ್ದಾರೆ. ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 800 ಕೋಟಿಗೂ ಹೆಚ್ಚು ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಕ್ರಮದ ತನಿಖೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಅನುದಾನ ದುರ್ಬಳಕೆ ಬಗ್ಗೆ ವಿಸ್ತೃತವಾಗಿ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರ ಮಾಡಿತ್ತು. ವಿಸ್ತೃತ ವರದಿ ಪ್ರಸಾರ ಮಾಡಿದ್ದ ಹಿನ್ನೆಲೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಗ್ಯಾರಂಟಿ ನ್ಯೂಸ್ ವರದಿಯ ಆಧಾರದ ಮೇಲೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಇದ್ದಂತಹ ಅನುದಾನದ ದುರ್ಬಳಕೆಯಾಗಿದೆ. ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಅನುದಾನ ಬಿಡುಗಡೆಯಾಗಿದೆ. ಸಚಿವ ಜಮೀರ್ಗೆ ಗೊತ್ತಿಲ್ಲದೆ ಕೋಟಿ ಬಿಡುಗಡೆ ಆಯ್ತಾ? ಗುತ್ತಿಗೆದಾರರ ಜೊತೆ ಸೇರಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್ ವರದಿ ಆಧಾರದ ಮೇಲೆ ಸಿಎಂಗೆ ದೂರನ್ನ ಕೊಟ್ಟಿದ್ರು ತಿಪ್ಪಣ್ಣ. ಹೀಗಾಗಿ ದಾಖಲೆ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇದೇ ವಿಚಾರವಾಗಿ ಗವರ್ನರ್ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತಹ ಜೆಡಿಎಸ್ ಕೂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ಅಕ್ರಮ ನಡೆದಿದೆ. 800 ಕೋಟಿಗೂ ಅಧಿಕ ಅಕ್ರಮ ಆಗಿದೆ. ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಒಂದ್ ಕಡೆ ಮಾಡ್ತಾ ಇದ್ರೆ, ಈ ಅಕ್ರಮ ಏನಾಗಿದೆಯಲ್ಲ ಆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರ ಮಾಡಿತ್ತು. ವಸತಿ ಇಲಾಖೆಯ ಬಳಿಕ ಮತ್ತೊಂದು ಅವ್ಯವಹಾರ ಬಯಲಿಗೆಳೆದಿತ್ತು ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರ ಆದ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯನವರು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ಅದು ಕೂಡ ಸಚಿವರ ಗಮನಕ್ಕೆ ಬಾರದೆ ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ಅನುದಾನ ದುರ್ಬಳಕೆಯಾಗಿದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ. 800 ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕೆಯಾಗಿದೆ. ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು, ಹೇಗೆ ಹಣ ದುರ್ಬಳಕೆ ಮಾಡಿಕೊಂಡ್ರಿ? ಸಚಿವರ ಗಮನಕ್ಕೆ ತರದೇನೆ ಹೇಗೆ ಈ ಹಣ ದುರ್ಬಳಕೆ ಆಯಿತು? ಯಾರ್ಯಾರು ಈ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಸುದ್ದಿ ಬಿತ್ತರ ಆದ ನಂತರ, ಅನುದಾನ ದುರ್ಬಳಕೆ ಬಗ್ಗೆ ವಿಸ್ತೃತ ವರದಿ ಆದ ನಂತರ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಆಧಾರದ ಮೇರೆಗೆ ಇದೀಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿ ಏನೇನೂ ಆಗಿಲ್ಲ.
ಅನುದಾನ ಬಿಡುಗಡೆ ಮಾಡಿದಂತಹ ಹಣ ಎಲ್ಲಿ ಹೋಯಿತು, ಹೇಗೆಲ್ಲ ದುರ್ಬಳಕೆ ಆಯಿತು ಅನ್ನೋದು ಪ್ರಶ್ನೆ ಆಗಿದೆ. ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಅನುದಾನ ಬಿಡುಗಡೆಯಾಗಿದೆ. ಸಚಿವ ಜಮೀರ್ ಅವರಿಗೆ ಗೊತ್ತಿಲ್ವಾ ಇದೆಲ್ಲ? ಕೋಟಿ ಕೋಟಿ ಹಣ ಬಿಡುಗಡೆಯಾದರೂ ಕಣ್ಮುಚ್ಚಿ ಕೂತಿದ್ದಾರ ಸಚಿವರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಝೂಮ್ ಇಂದ. ಏನು ದುರ್ಗೇಶ್, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಇದೀಗ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಸಿಎಂ ಸಿದ್ದರಾಮಯ್ಯನವರು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಯಾವಾಗಿನಿಂದ ತನಿಖೆ ಆರಂಭ ಆಗಬಹುದು ಅಂತ ಹೇಳಿ? ಏನು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಅನುದಾನ ದುರ್ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯದರ್ಶಿಯವರಿಗೆ ಪತ್ರವನ್ನ ಬರೆದು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ನೀಡಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ತಿಪ್ಪಣ್ಣ ಎಂಬುವರು ದೂರು ನೀಡಿದ್ರು. ಅದರ ಜೊತೆಗೆ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ಪ್ರದೀಪ್ ಅವರು ಕೂಡ ಈಗಾಗಲೇ ಗವರ್ನರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಜಮೀರ್ ಅವರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಏನೋ ಈ ಅಕ್ರಮ ಇದೆ, ಅಕ್ರಮದ ತನಿಖೆ ಯಾವಾಗ ಆಗತ್ತೆ, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರೋದು. ಈ ಬಗ್ಗೆ ಜಮೀರ್ ಅಹ್ಮದ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ 800ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಸಿಎಂ ಅವರ ಅನುಮೋದನೆ ಇಲ್ಲದೆ ಪಡೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಆರ್ಥಿಕ ಇಲಾಖೆ ಯಾವುದೇ ಅನುಮೋದನೆ ಪಡೆಯದೆ ಈ ಒಂದು ಅನುದಾನ ದುರ್ಬಳಕೆ ಆಗಿದೆ. ಯಾವ ಸ್ಲಂ ಬೋರ್ಡ್ ಗಳಲ್ಲಿ ಬರುವಂತಹ ಅಭಿವೃದ್ಧಿ ಕೆಲಸಗಳಿರ್ತವೆ, ಕೊಳಗೇರಿ ಅಭಿವೃದ್ಧಿ ಸ್ಲಂ ಬೋರ್ಡ್ ನ ಕೆಲವಷ್ಟು ಮನೆಗಳ ನಿರ್ಮಾಣ ಆಗಿರ್ಬೋದು, ಅಭಿವೃದ್ಧಿ ಕಾಮಗಾರಿಗಳಾಗಿ 800ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಯಾವುದೇ ಅನುಮತಿ ಇಲ್ಲದೆ ಪಡೆದುಕೊಂಡಿರೋದು ದಾಖಲೆಗಳ ಸಮೇತ ಸುದ್ದಿಯನ್ನ ಗ್ಯಾರಂಟಿ ವಿತರ ಮಾಡಿತ್ತು. ಈ ಒಂದು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಜೆಡಿಎಸ್ ದೂರನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆ ಆಗತ್ತೆ, ಅದಕ್ಕೆ ಅಲ್ಲದೆ ಸರ್ಕಾರದ ಕಾರ್ಯದರ್ಶಿಯವರಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪತ್ರವನ್ನ ಬರೆದಿರೋದ್ರಿಂದ ಈ ಒಂದು ಪ್ರಕರಣ ಗಂಭೀರತೆಯನ್ನು ಪಡೆದುಕೊಂಡಿದೆ. ಪ್ರಕರಣದಲ್ಲಿ ಈ ಒಂದು ಅನುದಾನ ದುರ್ಬಳಕೆ ಆಗಿದ್ರೆ ಅಧಿಕಾರಿಗಳ ಅಮಾನತಾಗತ್ತೆ, ಅದ್ರ ಜೊತೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ಆಗತ್ತೆ ಅನ್ನೋದನ್ನು ಕೂಡ ಕಾದಿರಬೇಕಾಗತ್ತೆ. ಇವತ್ತು ಗ್ಯಾರಂಟಿ ನ್ಯೂಸ್ ವಿತರಿಸಿದ ಸುದ್ದಿಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಇಲಾಖೆಯ ಒಂದು ಅಕ್ರಮ ಬಯಲಿಗೆಳೆದಿರುವಂತ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು. ರಮ್ಯಾ, ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಇದೀಗ ಹಣ ಬಿಡುಗಡೆ ಏನೋ ಆಯ್ತು. ಸಚಿವ ಜಮೀರ್ ಅಹ್ಮದ್ ಅವರಿಗೆ ಗೊತ್ತಿಲ್ವಾ ಈ 800 ಕೋಟಿ ಹಣ ಬಿಡುಗಡೆಯಾಗಿರೋದು? ಸಣ್ಣ ಅಮೌಂಟ್ ಏನಲ್ಲ. ಸಚಿವರ ಗಮನಕ್ಕೆ ಬಾರದೆ ಇಷ್ಟೆಲ್ಲ ಆಯ್ತಾ? ಮತ್ತೆ ಸಚಿವರ ಮೇಲೂ ಕೂಡ ಅನುಮಾನಗಳು ಬರೋದು ಸಹಜ. ಎಲ್ಲಿವರೆಗೂ ಯಾಕೆ ಸುಮ್ಮನಿದ್ದಾರೆ ಸಚಿವರು ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿ ಬಿತ್ತರ ಮಾಡಿದೆ, ಅವ್ರ ಗಮನಕ್ಕೆ ತರುವಂತಹ ಕೆಲಸವೂ ಕೂಡ ಆಗಿದೆ. ಇಲ್ಲಿವರೆಗೂ ಯಾವುದೇ ನೋ ರಿಯಾಕ್ಷನ್ ಅಂತಂದ್ರೆ ಪ್ರಶ್ನೆ ಆಗತ್ತೆ, ಅವ್ರ ಮೇಲೂ ಕೂಡ ಅನುಮಾನ ಬರುತ್ತಲ್ವಾ ದುರ್ಗೇಶ್? ಖಂಡಿತ ರಮ್ಯಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಅಲ್ಪಸಂಖ್ಯಾತರ ಇಲಾಖೆ ಕೂಡ ಪತ್ರವನ್ನ ಬರೆಯಲಾಗಿದೆ. ಯಾವ ರೀತಿ ನೀವು 50-50 ಅನುಪಾತದಲ್ಲಿ ಅನುದಾನವನ್ನು ಹಂಚಿಕೆ ಮಾಡಿದ್ರಿ, ಯಾವ ರೀತಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ರಿ, ಎಷ್ಟು ಕೆಲಸ ಆಗಿದೆ, ಯಾವ ರೀತಿ ಅನುದಾನ ಬಳಕೆ ಮಾಡ್ಕೊಂಡಿದ್ರಿ, ಈ ಒಂದು ಆರ್ಥಿಕ ವರ್ಷದ ಅನುದಾನವನ್ನು ಕೂಡ ಬಳಕೆ ಆಗಿರೋದ್ರಿಂದ ಮುಂದಿನ ಅನುದಾನವನ್ನ ಹೇಗೆ ಹೊಂದಾಣಿಕೆ ಮಾಡ್ತೀರಿ ಅನ್ನುವಂತ ಪತ್ರವನ್ನ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಅದರ ಜೊತೆಗೆ ಫೈನಾನ್ಸ್ ಇಲಾಖೆಯ ಒಂದು ಸೆಕ್ರೆಟರಿ ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ನೋಡ್ಕೊಳ್ಳೋದಾದ್ರೆ ಒಂದ್ ಕಡೆ ಆದ್ರೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಜಮೀರ್ ಅಹ್ಮದ್ ಅವರೇ ದಾಖಲೆಗಳ ಜೊತೆಗೆ ಈ ಒಂದು ಎಲ್ಲ ಅಕ್ರಮದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಅದರ ಜೊತೆಗೆ ಅನುದಾನ ಯಾವ ರೀತಿ ಬಿಡುಗಡೆ ಆಗಿದೆ ಅನ್ನೋದಕ್ಕೆ ಉತ್ತರವನ್ನು ಕೂಡ ಜಮೀರ್ ಅಹ್ಮದ್ ಅವರೇ ಕೊಟ್ಟಿದ್ದಾರೆ. ಹೀಗಾಗಿ ಜಮೀರ್ ಅಹ್ಮದ್ ಅವರಿಗೆ ಗೊತ್ತಿಲ್ಲದೆ ಈ ಒಂದು ಪ್ರಕರಣ ಆಗಿಲ್ಲ ಅಂತಿಲ್ಲ. ಆದ್ರೆ ಸರ್ಕಾರದಲ್ಲಿ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೂರುದಾರರು ಆಗಿರುವಂತಹ ತಿಪ್ಪಣ್ಣ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನೋಡಿ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ದೂರನ್ನ ಕೊಟ್ಟಿದ್ರಿ. ಗ್ಯಾರಂಟಿ ನ್ಯೂಸ್ ಕೂಡ ಸರ್ಕಾರದ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಸರ್ ಈ ಬೆಳವಣಿಗೆ ಬಗ್ಗೆ? ಈಗ ಏನಿಲ್ಲ ಮೇಡಮ್, ಈಗ ಯಾರು ತಪ್ಪಿಸ ಕ್ರಮ ತಗೊಂಡು ಅವ್ರ ವಿರುದ್ಧ ಸರ್ಕಾರಕ್ಕೆ 625 ಕೋಟಿ ಹಿಂಪಡಿಸ್ಬೇಕು ಮೇಡಮ್. ಹಂಗಾಗಿ ಯಾರ ಅಧಿಕಾರಿಗಳು ಅದರೊಳಗೆ ಶಾಮೀಲಾಗಿ ಅಲ್ಲಿವರೆಗೂ ವರದಿ ಅದು ಮಾಡ್ಬೇಕು ಮೇಡಮ್, ತನಿಖೆ ಮಾಡ್ಬೇಕು, ವಿರುದ್ಧ ಕ್ರಮ ತಗೋಬೇಕು ಮೇಡಮ್.
800 ಕೋಟಿ ಅಲ್ಲ, 800 ಕೋಟಿ ಇದೆಯಲ್ಲ, ಸಣ್ಣ ಪುಟ್ಟ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಸಚಿವರ ಗಮನಕ್ಕೆ ಬಾರ್ದೇನೆ ಇಷ್ಟೆಲ್ಲ ಆಯ್ತಾ ಅನ್ನೋದು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹೌದು ಮೇಡಮ್. ನಿಮಗೆ ಯಾರ ಮೇಲೆಲ್ಲ ಅನುಮಾನ ಇದೆ ತಿಪ್ಪಣ್ಣ ಅವರೇ? ಈ ಕಾಣದ ಕೈಗಳು ಇದಾವೆ ಮೇಡಮ್, ಅದರಿಂದ ಅಧಿಕಾರಿಗಳು ಮತ್ತು ಎಲ್ಲಾ ತನಿಖೆ ನಂತರ ಹೊರ ಬರ್ತಕ್ಕಂತ ಮೇಡಮ್. ಇದು ತನಿಖೆ ಆದ ನಂತರ ಅದ್ರ ಬಗ್ಗೆ ವರದಿ ಸಿಗ್ತದೆ ಮೇಡಮ್. ಹಂಗಾಗಿ ಅದನ್ನ ತನಿಖೆ ನಂತರ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮೇಡಮ್. ಈಗ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿ ತನಿಖೆ ಆಗಬೇಕು ಅಂತ ನೀವು ಆಗ್ರಹಿಸ್ತೀರಿ ಈ ಮೂಲಕ ಅಂತ? ಯಾರು ಇವತ್ತ ಅದನ್ನ ಹಣವನ್ನು ದುರುಪಯೋಗ ಮಾಡ್ಯಾರ ಮೇಡಮ್, ಹಂಗಾಗಿ ಸರ್ಕಾರಕ್ಕೆ ಮತ್ತೆ ಮರಳಿ ಬಂದು ಮತ್ತೆ ಯಾರ್ಯಾರು ಇವತ್ತು ಅದ್ರೊಳಗೆ ಶಾಮೀಲಾಗ್ಯಾರ ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮೇಡಮ್. ಈಗ ನೋಡಿ, ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ನಿಮ್ಮ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇದಾವ? ಸಾಕ್ಷಿ ಸಮೇತವಾಗಿ ನೀವು ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ? ರೆಡಿ ಇದೀವಿ ಮೇಡಮ್. ರೆಡಿ ಇದೀವಿ ಮೇಡಮ್. ಓಕೆ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ನೀವು ಈ ಮೂಲಕ ಆಗ್ರಹಿಸ್ತೀರಿ? ಹೌದು ಮೇಡಮ್. ಹೌದು ಮೇಡಮ್. ಹಂಗಾಗಿ ನಿಮ್ಮ ವರದಿ ಇದು ನಿಮ್ಮ ಟಿವಿ ನಂತರ ಅದರ ಆಧಾರ ಮೇಲೆ ನಾವು ದೂರು ಕೊಡ್ತೀವಿ ಮೇಡಮ್. ಗ್ಯಾರಂಟಿ ನ್ಯೂಸ್ ಮುಖಾಂತರ ಸುದ್ದಿ ಬಿತ್ತರ ಆಗಿರೋದು ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ ಇದು. ಹೌದು ಮೇಡಮ್. ಅದ್ರ ಮೂಲಕ ನಾವು ಸಂಗ್ರಹಿಸಿ ಎಲ್ಲಾನು ದಾಖಲೆ ಸಂಗ್ರಹಿಸಿ ಅದನ್ನ ನಾವು ನಿಮ್ಮ ಸಿಎಂ ದೂರು ಕೊಟ್ಟಿದ್ದೇವೆ ಮೇಡಮ್. ಅದ್ರ ಪ್ರಕಾರ ಅವರು ತನಿಖೆಗೆ ಆದೇಶ ಮಾಡ್ಯಾರ. ಅದ್ರ ಕಾಯ್ದು ನೋಡೋಣ ಮೇಡಮ್, ಯಾರು ಅದ್ರ ತಪ್ಪಿದ ಅವ್ರ ಕ್ರಮ. ನೋಡಿ, ಸಚಿವರು ಜಮೀರ್ ಅವರು ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಇಲ್ಲಿ ಅವರ ಪ್ರಭಾವವನ್ನ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕ್ಷ್ಯಾಧಾರಗಳು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ತಿಪ್ಪಣ್ಣ ಅವರೇ. ಹೌದು ಮೇಡಮ್. ಇದಾವೆ ನಮ್ಮಲ್ಲಿ ಎಲ್ಲ ಮೇಡಮ್, ದಾಖಲೆಗಳು ಇದಾವೆ. ಅದ್ರ ಬಗ್ಗೆ ಏನೇನು ನಮ್ಗೆ ಕಲೆಕ್ಟ್ ಮಾಡಿದ್ವಿ ಮೇಡಮ್. ಹಂಗಾಗಿ ಎಲ್ಲಾನು ನಮ್ಮಲ್ಲಿ ಒಂದು ದಾಖಲೆಗಳು ಇದಾವೆ ಮೇಡಮ್.